ರಾಜ್ ಸೂಪರ್ ಬ್ಲಾಕ್ ಬಾಸ್ಟರ್ ಸೂಪರ್. ಕುಮಾರ್ ಒಂದು ಸುರೇಶ್ ಕುಮಾರ್ ಅದು ಉಳಿಸಿ ಕಾಡನ್ನ ಉಳಿಸಿ ನಾಣ್ಣ ಬೆಳೆಸಿ ಅಂತ ಕೊಟ್ಟಿದ್ದಾರೆ. ಇವ್ರೇನೋ ಇದ್ ಮಾಡಿದ್ದಾರೆ, ಒಂದ್ ಸೆಂಟಿಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಕಾಡನ್ನ ಉಳಿಸಿ ನಾಣ್ಣ ಬೆಳೆಸಿ. సినిమా మాత్రం హైలైట్ అమ్మవారి జాతర సూపర్. చూశాను, చూసిన తర్వాత చాలా బాగుంది. సాంగ్స్ బాగున్నాయి, యాక్టింగ్ బాగుంది, మ్యూజిక్ బాగుంది, డైరెక్టర్ బాగా స్ట్రాంగ్ గా తీశాడు. మూవీ కూడా చాలా బలంగా ఉన్నాయి, ఫైట్స్ చాలా బలంగా ఉన్నాయి. మూవీలో విలన్ కూడా అదే స్పీడ్ లో ఉన్నాడు. పోలీస్ యాక్షన్ లో అంతా బాగుంది మూవీస్ టోటల్ గా. నా ఉద్దేశం ఏంటంటే మాక్సిమం ఒక 1800 crores అబౌవ్ దాటొచ్చు మూవీ. 80% దాటుతుంది కూడా మాక్సిమం. మంచి మూవీ అవుతుంది. ఈ ఇయర్ కి ఇది ది బిగ్గెస్ట్ మూవీ అవుతుందని నేను గట్టిగా చెప్పగలను. ఆల్మోస్ట్ మూవీ చాలా బాగుంది. సో ఫ్యామిలీ కానీ యూత్ కానీ అందరూ చూడొచ్చు. కొంచెం సెంటిమెంట్ కూడా, లేడీ సెంటిమెంట్ కూడా ఇచ్చాడు కొంచెం బాగా మూమెంట్. లాస్ట్ లో ఫైట్ సీన్ లో గానీ ఒక లేడీని ఎలా టచ్ చేస్తే ఎలా ఉంటుంది దాని వైబ్రేషన్ అనేది అది ఇచ్చాడు. అంత బాగుంది. టోటల్ గా ఏంటంటే సినిమా స్టోరీ కూడా డిఫరెంట్ యాంగిల్లో అనుకున్న దానికంటే కూడా బాగా రిజల్ట్ వచ్చింది, బాగుంది. సో నేను అనుకోవడం ఏంటంటే ఇంకొక పుష్ప 3 ఉండొచ్చు అని నేను గట్టిగా అనుకుంటున్నాను. ఎందుకంటే క్లైమాక్స్ లో ఒక 2-3 బిట్లు అట్లా ఆఫ్ చేశాడు, సడన్ గా ఆఫ్ చేశాడు. ఆ క్లైమాక్స్ అంత సడన్ గా ఆఫ్ చేయడం ఒక్కటే ఒక పాయింట్ అవుట్ గా తప్పు ఉంది. 10%, 90% మూవీ బాగుంది. ఆ క్లైమాక్స్ 10% సడన్ గా ఆపేశాడు. సో అక్కడ ఆ సడన్ గా ఆపేయడం వల్ల చాలా మందికి వచ్చిన ఆడియన్స్ అందరికి కూడా ఇంకొంచెం ఏదో ఉంది, ఇంకొంచెం ఉంది అనేది ఒక బ్యాలెన్స్ లో ఉన్నారు అందరూ. సో అది అట్లే కంటిన్యూ చేస్తారని ఫిల్మ్ బాగుంది, కంటిన్యూ చేస్తా అనుకుంటున్నా. సో ఇక్కడ కర్ణాటకలో పునీత్ రాజ్ కుమార్ మూవీ ఎంత బాగుంటుందో, సో అదే బీట్ లో ఒక బ్రదర్ గా అల్లు అర్జున్ కూడా అక్కడ అదే స్పీడ్ లో బాగుంటుంది. రెండు మూవీ బాగుంటది. పునీత్ రాజ్ కుమార్ దగ్గరికి నేను రియల్ గా చూశాను. అతను చాలా మంచి యాక్టింగ్ చేస్తాడు. సేమ్ అదే అన్నలాగా, ఇద్దరు బ్రదర్స్ లాగా, ఇద్దరు ఒకే ఏజ్, ఒకే హైట్, ఒకే బాడీ. సో ఇద్దరు బాగుంటాయి. సో ఇతను మనకి దగ్గరలో లేరు, అతని దగ్గరలో ఉన్నారు అంతే. ಓಕೆನಾ? ಥ್ಯಾಂಕ್ ಯು. ಫಿಲ್ಮ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ತೆಲುಗು ಅವ್ರಿಗೆ ಇರೋ ಎರಡು ಕಂಪ್ಯೂಸನ್ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್. ನಿಮ್ದೇ ಒಂದು ಸೈಟ್ ಅಲ್ಲಿ ಒಂದು ವಿಷನ್ ಹಾಕಿದ್ರೆ ರಾಜ್ಕುಮಾರ್ಗೆ ಅಂತ ಬಿಟ್ರೆ ನೆಕ್ಸ್ಟ್ ಅಲ್ಲು ಅರ್ಜುನ್ ಅಂತ ಹೇಳ್ಬಿಟ್ಟು ನಿಮ್ ಸೈಟ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಡಿಲೀಟ್ ಮಾಡಿದ್ರೆ ಗೊತ್ತಾಯ್ತು. ರಾಜ್ಕುಮಾರ್ದು 3 ಥಿಯೇಟರ್ ಅಲ್ಲ 10 ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು ಅಂದ್ರೂ ಹೌಸ್ಫುಲ್ ಆಗಿರುತ್ತೆ. ನಿಮ್ದ್ರಲ್ಲಿ ಎಷ್ಟೆಲ್ಲ ಹೌಸ್ಫುಲ್ ಆಗಿದೆ. ಫಸ್ಟ್ ಆಫ್ ಆಲ್ ಕನ್ನಡದವ್ರು ಮೂರ್ಖರಲ್ಲ. ಕನ್ನಡದವ್ರಿಗೆ ತೆಲುಗುನು ಅರ್ಥ ಆಗುತ್ತೆ, ಹಿಂದಿನೂ ಅರ್ಥ ಆಗುತ್ತೆ, ಎಲ್ಲಾನು ಅರ್ಥ ಆಗುತ್ತೆ. ನಾವು ತೆಲುಗಲ್ಲಿ ಮೂವಿ ನೋಡ್ಬಿಟ್ಟು ಅದ್ರ ಅರ್ಥ ಮಾಡೋಕೆ ನಾವು ಇದೀವಿ. ಇನ್ನೊಂದು ಕಂಪ್ಯಾರಿಸನ್ 10 KGF ಗೆ 1 ಪುಷ್ಪ ಅಂತ. ಓಕೆ, 10 KGF ಯಾವ ಸ್ಟೋರಿ, ಪುಷ್ಪ ಯಾವ ಸ್ಟೋರಿ. ಪುಷ್ಪ ಬಂದ್ಬಿಟ್ಟು ಫ್ಯಾಮಿಲಿ ಸ್ಟೋರಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಹಾಗಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲ, ನಾವು ಅಷ್ಟು ಸ್ಯಾಡಿಸ್ಟ್ ನನ್ ಮಕ್ಳಲ್ಲ. ಚೆನ್ನಾಗಿರೋ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಹೇಳ ಸ್ಯಾಡಿಸ್ಟ್ ನನ್ ಮಕ್ಳು ನಾವಲ್ಲ. ಓಕೆ, ಚೆನ್ನಾಗಿದೆ ಅಂತೀವಿ. ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ವಿ ಅಂತಂದ್ರೆ. ಇಲ್ಲ ಅಂತಂದ್ರೆ ಕಂಪ್ಯಾರಿಸನ್ ಬೇಡಿ. ನಾನ್ ಫಸ್ಟ್ ಗೆ ಹೇಳೋದೇನಂದ್ರೆ ಕಂಪ್ಯಾರಿಸನ್ ಬೇಡಿ. ಒಂದೊಂದ್ ಫಿಲ್ಮ್ ಒಂದೊಂದ್ ತರ ಇರುತ್ತೆ. KGF ಅದ್ರದೇ ಸ್ಟೈಲ್ ಬೇರೆ, ಅದ್ರದೇ ಒಂದು ವೇಗ ಬೇರೆ, ಅದ್ರದೇ ಒಂದು ಬೇರೆ ತರ. ಪುಷ್ಪ ಇವಾಗ ಇದ್ ಬಂದ್ಬಿಟ್ಟು ಸೆಕೆಂಡ್ ಫ್ಯಾಮಿಲಿ ಸ್ಟೋರಿ. ಸೆಕೆಂಡ್ ಬಂದ್ಬಿಟ್ಟು ನೀವು ಸ್ಟ್ರಗ್ಲಿಂಗ್ ಗಿಗ್ಲಿಂಗ್ ಎಲ್ಲ ಫ್ಯಾಮಿಲಿ ಸ್ಟೋರಿ. ತುಂಬಾ ಇಷ್ಟ ಆಗುತ್ತೆ, ಪ್ರತಿಯೊಬ್ಬನ್ಗೆ ಇಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ನೀವು ಮಾಡ್ತಾರೆ ಕಂಪ್ಯಾರಿಸನ್ ಮೊದಲು ನಿಲ್ಸಿ, ಫಿಲಂ ತರ ನೋಡಿ ಆಯ್ತಾ. ಇವತ್ತು ನಮ್ ಕನ್ನಡಿಗರು ನಾವು ಎಷ್ಟು ಕೆಟ್ಟೋಗ್ಬಿಟ್ಟಿದೇವೆ ಅಂತಂದ್ರೆ ಎಲ್ಲಾನು ಬಂದು ಕೊಡ್ತಾ ಇದೀವಿ. ಬೇರೆಯವ್ರಿಗೆಲ್ಲರಿಗೂ ಮೊದ್ಲು ಜಾಗ ಕೊಡ್ತಾ ಇದೀವಿ. ಇದೇ ಶಿವಣ್ಣ ಒಂದು ಫಿಲ್ಮ್ಗೆ ತಮಿಳ್ನಾಡಲ್ಲಿ ಎಷ್ಟು ಥಿಯೇಟರ್ ಸಿಕ್ತು. ಇದೇ ರೀಸೆಂಟ್ ಆಗಿ ನಮ್ಮ ಮುರಳಿ ಸರ್ ಫಿಲ್ಮ್ಗೆ ಎಷ್ಟು ಥಿಯೇಟರ್ ಸಿಕ್ತು ಆಂಧ್ರದಲ್ಲಿ. ಅದೇ ನಮ್ಮ ಇಲ್ಲೇ 122 ಸ್ಕ್ರೀನ್ ಅಲ್ಲಿ ಓಡ್ತಾ ಐತೆ. ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಫಿಲಂ ಚೆನ್ನಾಗಿದೆ. ನಾನು ಇವಾಗ್ಲೂ ಹೇಳ್ತಾ ನೋಡ್ಕೊಂಡ್ ಬಂದೆ ಹೇಳ್ತಾ ಇದ್ದೀನಿ, ಫಿಲಂ ಚೆನ್ನಾಗಿದೆ. ಹಾಗಂತ ಹೇಳ್ಬಿಟ್ಟು ನೀವು ಕಂಪ್ಯಾರಿಸನ್ ಹೆಂಗ್ ಮಾಡ್ತಾ ಇದೀರಾ? ಇದು ಒಂದು ಸ್ಟೋರಿನ ಯಾರೋ ಒಬ್ರು ಹೇಳ್ತಾರೆ, ಅದ್ ಯಾರೋ ಫ್ಯಾನ್ಸ್ ಗಳು ಇಲ್ಲ ಬೇರೆ ಯಾರೋ ಹೇಳಿದ್ರೆ ಬೇಜಾರಾಗ್ತಾ ಇರಲಿಲ್ಲ. ಹೆಸರು ಇಟ್ಕೊಂಡು ದೊಡ್ಡ ಇದೊಂದು ಇಟ್ಕೊಂಡಿರೋರು ನೀವ್ ಹೇಳ್ತೀರಾ 10 KGF ಗೆ 1 ಪುಷ್ಪ ಸಮ ಅಂತ. ಇನ್ನೊಬ್ರು ಯಾರು ಹೇಳ್ತಾರೆ ರಾಜ್ಕುಮಾರ್
ಫಿಲಂ ಬಿಟ್ರೆ ನೆಕ್ಸ್ಟ್ KG Road ಅಲ್ಲಿ ನಮ್ದೇ ಅಂತ. ಏನ್ರಿ ನಿಮ್ದು ನಾಚಿಕೆ ಆಗ್ಬೇಕು ನಿಮ್ಗೆ. ಫಿಲಂ ತರ ನೋಡಕ್ ಹೇಳಿ. ಕನ್ನಡಿಗರು ಹೆಂಗಿದ್ರು ನೋಡ್ತೀವಿ, ಒಂದ್ಸಲ ನೋಡಕ್ ನಾವಂತೂ ಹಿಂದೆ ಮುಂದೆ ನೋಡಲ್ಲ. ತೆಲುಗಲ್ಲಿ ತೆಲುಗಲ್ಲಿ ನೋಡ್ತೀವಿ, ಯಾವ್ದ್ರಲ್ಲಿ ಬೇಕಾದ್ರೂ ನೋಡ್ತೀವಿ. ಅದು ಬಿಟ್ಬಿಟ್ಟು ಕಂಪ್ಯಾರಿಸನ್ ಮಾಡ್ಬಿಟ್ಟು ಯಾವ ಪೋಸ್ಟ್ ಹಾಕ್ಬೇಡಿ. ಇದು ನಮ್ ಕನ್ನಡಿಗಂದು ಒಂದು ಇದು. ಇನ್ನೊಂದೇನಂದ್ರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರೋದ್ರಿಂದ ಕನ್ನಡ ಸಿನಿಮಾಗಳಿಗೆ ಎಫೆಕ್ಟ್ ಆಗ್ತಾ ಇದೆ, ಸಿನಿಮಾಗಳನ್ನ ಮಿಕ್ಸ್ ಆಗ್ತಾ ಇತ್ತು ಚೆನ್ನಾಗಿರೋ ಸಿನಿಮಾಗಳನ್ನ. ಅದ್ರ ಬಗ್ಗೆ ಏನಂತಾರೆ ಸರ್? ಅದ್ರ ಬಗ್ಗೆ ನಾನು ಹೇಳೋದಲ್ಲ ಸರ್. ನಾನು ಸಣ್ಣ ಒಂದು ಕೂಸು, ಇಲ್ಲೊಂದು ಮೊಳಕೆ ಹೊಡೆಯೋದ್ರ ಕೂಸು ಸರ್. ನಾನು ಅದು ಇವಾಗ ಏನ್ ಹೇಳಿದ್ರೆ ಅದು ಏನು ಆಗಲ್ಲ. ದೊಡ್ಡವ್ರು ಕನ್ನಡದ ಹೆಸರು ಹೇಳ್ಕೊಂಡು ನಾವು ಅದ್ ಮಾಡ್ತೀವಿ. ಮುಂದೆ ರೀಸೆಂಟ್ ಆಗಿ ಒಬ್ರು ಯಾರೋ ಹೇಳಿದ್ರು, ನಮ್ಮ ಇದಕ್ಕೆ ಫಿಲಂ ಚೇಂಬರ್ ಇದೆ ಅಂತೆ, 200 ರೂಪಾಯಿಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಯಾವ್ದೋ ಒಂದ್ ಬಿಟ್ಟು ಇವತ್ತು 3000 ಥಿಯೇಟರ್ ಹೋಗೈತೆ, ಯಾರು ಕೇಳೋರಿಲ್ಲ. ಅದು ಅಲ್ಲ, ಇವತ್ತು ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ 2 ಸಿನಿಮಾ ರಿಲೀಸ್ ಆಯ್ತು ಸರ್. ಒಳ್ಳೆ ಸಿನಿಮಾ. ಆ ಸಿನಿಮಾ ಡೈರೆಕ್ಟರ್ ಏನೋ ಒಂದ್ ಹೇಳಿದ್ರು, ಒಳ್ಳೆ ಸಿನಿಮಾ. ನಾವ್ ಅನ್ಕೊಂಡ್ವಿ ಅದೊಂದು 7 ವಾರ ಓಡುತ್ತೆ ಅಂತ. ಪಾಪ ಒಂದು ವಾರ ಅಲ್ಲ, ಆ 6 ದಿನನೇ ನಿಲ್ಲಕ್ಕಾಗ್ಲಿ. ಯಾಕಂದ್ರೆ ಇದು ಗುರುವಾರ ರಿಲೀಸ್ ಆಗಿದ್ದು, ತೆಗ್ದು ಬಿಸಾಕಿದ್ರು. ನಾವು ಕನ್ನಡಿಗರು ಎಲ್ಲ ನೋಡ್ಕೊಂಡ್ ಕುತ್ಕೋತೀವಿ. ಯಾಕಂದ್ರೆ ನಮ್ಗೆ ಬೇರೆಯವ್ರಂದ್ರೆ ಇಷ್ಟ, ನಮ್ಮನೆಯವ್ರು ನಮ್ಗೆ ಎಷ್ಟೇನು ಇಷ್ಟ ಇಲ್ಲ. ನಮ್ಮನೆಯವ್ರು ಬಿಡೋ, ನಮ್ಮನೆಯವ್ರು ಬದುಕ್ತಾರ ಬಿಡೋ, ಬೇರೆ ಮನೆಯವ್ರು ನಮ್ಮನೆಯವ್ರಿಗೆ ಬರ್ಬೇಕು, ನಮ್ ಖುಷಿ. ಯಾಕೆಂದ್ರೆ ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ. ಇಡೀ ಇಂಡಿಯಾದಲ್ಲಿ ಇಂಡಿಯಾ ಸ್ಲೋಗನ್ ಅತಿಥಿ ದೇವೋ ಭವ. ಅದು ಕರ್ನಾಟಕದವರು ಜಾಸ್ತಿ ಅದಂತ ಹೇಳೋದು. ಅದಕ್ಕೆ ನಮ್ಗೆ ಬೇರೆಯವ್ರಂದ್ರೆ ಇಷ್ಟ.